ಮೂಲಂಗಿ ಇದು ಇವರೆಲ್ಲ ಸಿಎಂ ಆಗ್ಲಿ ಅಂತ ಅದೇನು ಪೂಜೆ ಅದೇನು ಹೋಮ ಹವನ ಮಾಡ್ತಿದ್ದಾರೆ. ಇವರಲ್ಲಿ ಅದ್ಯಾರ ಪೂಜೆಗೆ ಅಂತ ದೇವ್ರು ವರ ಕೊಡಬೇಕು ಕಳ್ಳೈ. ದೇವ್ರು ಒಬ್ರಿಗೆ ವರ ಕೊಟ್ರೆ ಇನ್ನೊಬ್ರಿಗೆ ಅನ್ಯಾಯ ಆದಂಗ ಆಗ್ಬಿಡ್ತದೆ. ಅಣ್ಣ, ನ್ಯಾಯ ಅನ್ಯಾಯದ ವಿಚಾರ ಆಮೇಲೆ ಮಾತಾಡೋಣ. ಮೊದ್ಲು ದೇವ್ರು ಸಿಎಂ ಆಗೋಕೆ ಯಾರಿಗೆ ವರ ಕೊಡ್ತಾನೆ ಅಂತ ನಮ್ಮ ಮನೆ ಮಾಲೀಕರನ್ನ ಕೇಳೋಣ, ನಡೆಯೋಣ. ಯಾರ್ಲ ಬೇಕಪ್ಪ ಅದು ಮನೆ ಮಾಲೀಕರು? ಅದೇ ಕಾರಣ ನಮ್ಮ ಹೋಮ್ ಮಿನಿಸ್ಟ್ರು. ಓಹೋ ಹೌದೇಲ್ಲ, ಆಗಿದ್ರೆ ಇಲ್ಲೇ ಇದ್ದಾರೆ, ಬಾರ್ಲ ಮಾತಾಡ್ಸೋಣ. ಮನೆ ಮಾಲೀಕರ್ರಿ, ನೀವುಗಳೆಲ್ಲ ಸಿಎಂ ಆಗ್ಲಿ ಅಂತ ಪೂಜೆಗಳು ಹೆಂಗೆಲ್ಲ ನಡೆದ್ವು ಅಂತ ನೋಡಿದ್ರಿ. ಈಗ ಹೇಳಿ ಶಿವ, ಆ ದೇವ್ರು ಯಾರಿಗೆ ವರ ಕೊಡ್ತಾನೆ ಅಂತ? ಆ ದೇವ್ರು ಯಾರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕು ನೀವು, ಯಾರಿಗೆ ವರ ಕೊಡ್ತಾರೆ ಅಂತ. ಹೌದು ಶಿವ, ಹಂಗಿದ್ರೆ ಈ ಪ್ರಶ್ನೆನ ನಾವು ಅವರನ್ನೇ ಕೇಳ್ತೀವಿ. ಈಗ ನೀವು ನಿಜ ಹೇಳಿ, ಸಿಎಂ ಆಗ್ಬೇಕು ಅಂತ ಆಸೆ ಐತೋ ಇಲ್ವೋ ನಿಮಗೆ? ಇನ್ನು ಮೇಲೆ ಯಾರು ಇದರ ಬಗ್ಗೆ ಹೇಳಿಕೆಗಳು ಕೊಡಬಾರ್ದು, ಚರ್ಚೆ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಯಾವುದನ್ನು ನಾನು ಹೇಳೋದಿಲ್ಲ, ಬೇರೆ ಮಂತ್ರಿಗಳು ಕೂಡ ಯಾರು ಹೇಳಲ್ಲ ಅನ್ಕೊಂಡಿದ್ದೀನಿ. ಓ, ನಿಮ್ಮ ಮನಸ್ಸಿನ ಆಸೆಯನ್ನ ವ್ಯಕ್ತಪಡಿಸೋಕು ಬ್ರೇಕ್ ಹಾಕ್ಬಿಟ್ರೆ? ಮನಸ್ಸಿನ ನಡುವೆ ಎದ್ದು ನಿಂತಿದೆ, ಗೋಡೆ ಕೆಡವ ಬಲವೇ ಸೂತಿದೆ. ಹೌದು ಶಿವ, ನಿಮ್ಮಗಳ ನಡುವೆ ಬೆಳೆದಿರೋದು ಅಂತಿಂತ ಗೋಡೆ ಅಲ್ಲ ಶಿವ, ಚೀನಾದ ಮಹಾ ಗೋಡೆನೆ ಬೆಳೆದು ನಿಂತ್ಬಿಟ್ಟಿದೆ. ನಾವೇನಾದ್ರೂ ಅಂತರಿಕ್ಷ ಯಾನದಿಂದ ನೋಡಿದ್ರು ನಿಮ್ಮ ಮಧ್ಯೆ ಬೆಳೆದು ನಿಂತಿರುವ ಆ ಗೋಡೆನೇ ಕಾಣುತ್ತೆ ಕಣಪ್ಪ. ಅಲ್ಲ ಶಿವ, ಮತ್ತೆ ಮೊನ್ನೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೀಟಿಂಗ್ ಮಾಡಿದ್ರಂತೆ, ಅದ್ರಲ್ಲೇನಾದ್ರೂ ಮುಂದಿನ ಸಾರಥಿ ಯಾರು ಅಂತನೇನಾದ್ರೂ ಡಿಸೈಡ್ ಆಯ್ತಾ? ಅವ್ರು ಸೇರಿದಾಗ ಬರೀ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ ಶಿವ, ನಿಮ್ಮ ಹೈಕಮಾಂಡ್ಗೆ ಮಾತಾಡೋಕೆ ಉಳಿದಿರೋದು ಕರ್ನಾಟಕ ಮತ್ತು ಆಂಧ್ರ. ಇದ್ರ ಬಗ್ಗೆ ಬಿಟ್ರೆ ಇನ್ಯಾರ ಬಗ್ಗೆ ಮಾತಾಡ್ತಿರ್ತಾರೆ ಶಿವ? ನರೇಂದ್ರ ಮೋದಿಜಿ ಅವರ ಸರ್ಕಾರ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ ನೀವ್ ಹೇಳ್ತಿರೋದು ನಿಜ ಬಿಡಿ ಶಿವ. ನಿಮ್ಮ ರಾಹುಲ್ ಗಾಂಧಿ ಡಿಕ್ಷನರಿ ತುಂಬಾನುವೆ ಮೋದಿ ಹೆಸರೊಂದು ಬಿಟ್ರೆ ಇನ್ನೇನು ಇಲ್ಲ. ಲೇ ಮೂಲಂಗಿ, ನಾವೇನೇ ಕೇಳಿದ್ರು ಇವ್ರ ಬಾಯಿ ಬಿಡಕ್ಕಿಲ್ಲ ಕೇಳ. ಅಧಿವೇಶನ ಮುಗಿಯೋವರೆಗೂ ಇವ್ರು ಹಿಂಗೆ ಇರ್ತಾರೆ. ಅದರ ನಂತರ ದಂಗಲ್ ಮತ್ತೆ ಶುರುವಾಗುತ್ತೆ. ನಡಿಲ ಶಿವನೇ ಶಂಭುಲಿಂಗ.